ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ನಿನ್ನ ಸ್ನೇಹಿತರನ್ನು ಭೇಟಿಯಾಗಲು ಹೋಗಬೇಕೆಂದು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೀಯ. ಹೋಗಿ ಬಾಕಂದ. ಆದರೆ ಹೋದಾಗ ಸುಮ್ಮನೆ ಹೋಗಿ ಬರಬೇಡ, ಅಲ್ಲಿ ಏನಾದರೂ ಉಪಯೋಗ ಮಾಡಿಕೊಂಡೇ ಬಾ. ನೀನು ಮೊನ್ನೆ ಗೋಶಾಲೆ ನೋಡಿಕೊಂಡು ಬಂದೆ, ಜ್ಞಾಪಕ ಇದೆಯಾ? ಸರಿ, ಆ ಗೋಶಾಲೆಗೆ ನಿನಗೆ ಕೈಲಾದಷ್ಟು ಮಟ್ಟಿಗೆ ಪ್ರತಿ ತಿಂಗಳು ಏನಾದರೂ ನೀನು ದುಡಿದಿದ್ರಲ್ಲಿ ಕೊಡುತ್ತಬ್ಬ. ಆ ಕಾಮಧೇನು ನೀನು ಅಂದುಕೊಂಡಂತೆ ಅರ್ಧಕ್ಕೆ ನಿಂತಹ ಕೆಲಸಗಳು ಸಂಪೂರ್ಣಗೊಂಡು ಮನೆಗೆ ಏಳಿಗೆ ಆಗುವಂಥ ಎಲ್ಲ ಆಶೀರ್ವಾದವು ಮಾಡುತ್ತಾರೆ. ಖಂಡಿತವಾಗಲೂ ಸಾಧ್ಯವಿದೆ. ಅದು ಆಗದೇ ಇದ್ರೇ ಪ್ರತಿ ಶುಕ್ರವಾರ ಭೇಟಿಯಾಗುವಂಥ ಕೆಲಸ ಮಾಡೋಕ್ಕಂತ. ಅದರದ್ದು 3 ತಿಂಗಳು ಮಾಡಿ ನೋಡು. ಇಲ್ಲ ಅಂದರೆ 48 ಶುಕ್ರವಾರ ಅಥವಾ 41 ಶುಕ್ರವಾರ ಅಥವಾ 21 ಶುಕ್ರವಾರ ಮಾಡಿ ನೋಡು. ಪ್ರತಿ ಶುಕ್ರವಾರದ ದಿನ ಆಕಳನ್ನು ಭೇಟಿಯಾಗು. ಆಕಳಿಗೆ ಗ್ರಾಸನ್ನು ಅಂದರೆ ಹುಲ್ಲನ್ನು ತಿನ್ನಿಸು. ಬಾಳೆಹಣ್ಣು ಬೆಲ್ಲ ಅದು ಬೇರೆ ಪ್ರಶ್ನೆ. ಆದರೆ ಹುಲ್ಲನ್ನು ತಿನ್ನಿಸಿದಾಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿನಗೆ ಆಶೀರ್ವಾದ ಮಾಡಿ ನಿನ್ನ ಮನೆಗೆ ಮತ್ತು ನಿನ್ನಲ್ಲಿರುವ ವೈಯಕ್ತಿಕವಾಗಿ ಬಂದಂಥ ಆರ್ಥಿಕ ಸಮಸ್ಯೆಗಳು ಖಂಡಿತವಾಗಲೂ ದೂರವಾಗುತ್ತವೆ. ಇದು ಶತಸಿದ್ಧ. ನೀನು ಮಾಡ್ತೀನಿ ಅನ್ನೋದಾದರೆ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಮಾಡು. ನೋಡುತ್ತಿದ್ದ ಹಾಗೆ ಹೇಗೆ ಬೀಳುತ್ತೀಯ ನೋಡುತ್ತಾ ಇರು. ಇದು ಅಂತಿಂತ ಮಾತಲ್ಲ, ಪರಿಹಾರ ಮಾರ್ಗವಾಗಿ ಹೇಳಿದ್ದರು. ಹೌದು ಕಂದ, ನಿನಗಾಗೆ ಹೇಳಿರೋದು. ಮತ್ತೊಂದು ವಿಷಯ, ಯಾವ ಮನೆ ತೆಗೆದುಕೊಳ್ಳಬೇಕೆಂದು ಯೋಚನೆ ಮಾಡಿದೆಯಲ್ಲ, ಅದು ನಿನಗಾಗೆ ಇದೆ, ತೆಗೆದುಕೋ. ಆದರೆ ಆ ಮನೆಗೆ ಅತ್ಯಂತ ಮುಖ್ಯವಾದವರು, ಜೊತೆಗೆ ನಿನಗೆ ಪ್ರೀತಿಯಿಂದ ಆರೈಕೆ ಮಾಡುವಂಥ ವ್ಯಕ್ತಿಗಳಿಂದಲೇ ಪ್ರಾರಂಭವಾಗುತ್ತದೆ. ಯೋಚನೆ ಮಾಡಬೇಡ. ನೆಮ್ಮದಿ ಅಂದರೆ ಅತ್ಯುತ್ತಮವಾದ ನೆಮ್ಮದಿ ಸಿಗುತ್ತದೆ. ಹೋಗು, ಖರೀದಿ ಮಾಡು. ಅದಕ್ಕೇನು ಬೇಕು ವ್ಯವಸ್ಥೆ ನಾನು ಮಾಡುತ್ತೇನೆ. ಯಾಕೆಂದರೆ ಇದೇ ಕೆಲಸ ಆಗಬೇಕೆಂದು ನೀನಲ್ಲ, ನಿನ್ನ ಪರವಾಗಿ ಬೇಡಿಕೊಳ್ಳುವಂಥ ಜನ ತುಂಬ ಇದ್ದಾರೆ ಕೂಡ. ಅದರಲ್ಲಿ ಮುಖ್ಯವಾಗಿ ನೀನು ಹಡೆದಂಥ ಮಕ್ಕಳೇ ನಿನಗೆ ಒಳ್ಳೆಯದನ್ನು ಬಯಸಿ ನನ್ನ ಹತ್ರ ಹಾರೈಕೆ ಮಾಡಿದ್ದಾರೆ. ನೀನು ಅತ್ಯಂತ ಶೀಘ್ರವಾಗಿ ಮನೆಯನ್ನು ಖರೀದಿ ಮಾಡುತ್ತೀಯ. ಅದಕ್ಕೆ ಮುಂದಿನ ವ್ಯವಸ್ಥೆ ನಾನು ನಿಂತುಕೊಂಡೇ ಮಾಡುತ್ತೇನೆ, ಚಿಂತೆ ಮಾಡಬೇಡ. ನನ್ನ ಸ್ವರೂಪವಾಗಿ ಯಾರಾದರೂ ಬಂದೇ ಬರುತ್ತಾರೆ. ಆದರೆ ನಿನಗೆ ಧೈರ್ಯವಾಗಿ ನಿಂತಹ ವ್ಯಕ್ತಿಗಳೇ ನಿನ್ನ ಜೊತೆಗೆ ನಿನ್ನ ಬೆನ್ನೆಲುಬಾಗಿ ನಿಂತು ಆ ಕೆಲಸವನ್ನೆಲ್ಲವನ್ನು ಮಾಡುತ್ತಾರೆ ಕಂದ. ಚಿಂತೆ ಮಾಡಬೇಡ, ಹೋಗಿ ಬಾ. ಹಾಗೆ ಮತ್ತೊಂದು ಮಾತು, ನೀನು ಯಾವ ಒಂದು ಮಗುವಿನ ಬಗ್ಗೆ ತುಂಬ ಯೋಚನೆ ಮಾಡಿ, ಬಾಬಾ ಆ ಮಗುವಿನ ದಾರಿ ಸರಿಯಾಗಿ ಆಗಲಿ, ಏಳಿಗೆ ಆಗಲಿ ಅಂತೆಲ್ಲ ಖಂಡಿತವಾಗ್ಲೂ ಆಗುತ್ತದೆ. ನೀನು ಚಿಂತೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಕಂದ. ಅತ್ಯಂತ ಶೀಘ್ರದಲ್ಲಿ ಅವರ ಏಳಿಗೆಯನ್ನು ನೋಡಿ ನೀನು ತುಂಬ ಖುಷಿಪಡುತ್ತೀಯ. ತುಂಬ ಅಂದರೆ ತುಂಬಾ ಒಳ್ಳೆಯದಾಗೇ ಆಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಪ್ರತಿದಿನ ರಾತ್ರಿ ಮಲಗುವಾಗ 4 ಲವಂಗ 2 ಕರ್ಪೂರವನ್ನು ಸುಟ್ಟು ಮಲಗು. ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಹೋಗುತ್ತದೆ. ಅತ್ಯಂತ ಶುಭದಾಯಕವಾದ ವಾರ್ತೆಯು ನಿನ್ನ ಕಿವಿಗೆ ಬಡುತ್ತದೆ. ಹಾಗೆ ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಹುಡುಗಿನೇ ನಿನಗೆ ಮುಂದಿನ ಸಂಗಾತಿಯಾಗಿ ಬಂದೇ ಬರುತ್ತಾಳೆ. ಈಗಾಗಲೇ ನೋಡಿ ಬಂದಿದೆಯಲ್ಲ ಕಂದ. ಅದೇ ಹುಡುಗಿ. ನಾನು ಸೂಚನೆ ಕೊಟ್ಟಿದ್ದೇನೆ, ನೀನು ಸೂಚನೆ ಪ್ರಕಾರವಾಗಿ ನಡೆದುಕೋ. ಚಿಂತೆ ಮಾಡಬೇಡ. ಕೆಲಸದ ಒತ್ತಡ ಅಂತ ತುಂಬ ಒಂದು ಖುಷಿಯಿಂದನೇ ಮಾಡ್ತಾಯಿದ್ದೆ. ಆದರೆ ದೇಹದ ಮೇಲೆ ಸ್ವಲ್ಪ ನಿಗಾ ಇರಲಿ. ದೇಹದ ಮೇಲೆ ನೀನು ಎಷ್ಟು ನಿಗಾ ಇಡುತ್ತೀಯೋ ಅಷ್ಟೇ ಒಳ್ಳೆಯದು. ಯಾಕೆಂದರೆ ನೀನು ಎಲ್ಲರ ಸೇವೆಯನ್ನು ಮಾಡುತ್ತೀಯ. ಆದರೆ ನಿನಗೋಸ್ಕರ ನೀನು ನಿನ್ನನ್ನು ನೋಡಿಕೊಳ್ಳಲೇಬೇಕು. ಚಿಂತೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲೇ ಎಲ್ಲ ಕೆಲಸವೂ ಆಗುತ್ತದೆ. ಹಾಗೆಯೇ ಲೋನಿನ ಬಗ್ಗೆ ಹೋಗಿ ಯಾರ ಹತ್ರ ಕೇಳಬೇಕೆಂದಿದ್ಯೋ ಹೋಗಿ ಕೇಳಿ ಬಾ. ಎಲ್ಲವೂ ಒಳ್ಳೆಯ ರೀತಿಯಿಂದಲೇ ಆಗ್ತಾಯಿದೆ. ಅದಕ್ಕೇನು ಬೇಕೋ ತಯಾರಿ ಮಾಡಿಕೊ. ನಾನು ನಿನ್ನ ಜೊತೆಗೆ ಇದ್ದೇನೆ. ಆದರೆ ಒಂದು ವಿಚಾರ, ಅಂಗಡಿಯ ಲೆಕ್ಕಪತ್ರ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡು. ಏನಿದೆಯೋ ಅದನ್ನೇ ಬರಿ. ಮುಂದಿನ ದಿನಗಳಲ್ಲಿ ಅದರಿಂದ ತೊಂದರೆ ಆಗಬಾರದು. ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ, ಯೋಚನೆ ಬಿಟ್ಟು ಬಿಡು. ಆದರೆ ನೆಮ್ಮದಿಯಿಂದ ಇರು. ನೀನು ಎಷ್ಟೇ ಸಮಸ್ಯೆ ಬಂದ್ರೂ ಬಾಬಾ ಇದ್ದಾರಲ್ಲ ಅಂತೀಯ ಮತ್ತು ಚಿಂತೆ ಮಾಡ್ತಾ ಇದ್ದೀಯ ಅಂದ ಮೇಲೆ ನಾನಿರೋದ್ರಲ್ಲಿ ಅರ್ಥವೇನಿದೆ ಹೇಳು?
ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ, ಚಿಂತೆ ಮಾಡಬೇಡ, ನಾನಿದ್ದೆ ನಿನ್ನ ಜೊತೆಗೆ. ಶುಭ ದಿನ ಇದೆ ಕಂದ.